ಇಂಪಾರ್ಟೆಂಟ್ ವಿಚಾರ ರೀ ಇದು. ನಮ್ಮ ರಾಜ್ಯದಲ್ಲಿ ಬೀದಿ ನಾಯಿಗಳ ಕಾಟಕ್ಕೆ ಬ್ರೇಕ್ ಯಾವಾಗ ಬೀಳುತ್ತೆ ಈ ಪ್ರಶ್ನೆಗೆ ಮಾತ್ರ ಉತ್ತರನೇ ಸಿಗ್ತಾ ಇಲ್ಲ. ನಿಮಗೊಂದು ವಿಜುವಲ್ ತೋರಿಸ್ಬಿಡ್ತೀನಿ, ಎಂಥವ್ರಿಗೂ ಕೂಡ ಭಯ ಆಗುತ್ತೆ, ಎದೆ ಝಲ್ಲನ್ನುತ್ತೆ. ಇದು ಬೆಳಗಾವಿಲಿ ನಡೆದಿರೋದು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ಒಂದು ದೃಶ್ಯ ಇದು. ಮಗುವನ್ನ ಸ್ಕೂಲಿಗೆ ಕಳ್ಸೋಕೆ ಅಂತ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇರ್ತಾರೆ. ದೃಶ್ಯಾವಳಿಯಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇದ್ರಿ, ಕತ್ತೆ ಕಿರುಬುದ ರೀತಿಯಲ್ಲಿ ಎಲ್ಲ ಒಂದು ಟೀಮನ್ನು ರೆಡಿ ಮಾಡ್ಕೊಬಿಟ್ಟಿದ್ದಾವೆ. ಸುಮಾರು ಒಂದು 10ರಿಂದ 12 ಬೀದಿ ನಾಯಿಗಳು ಆ ಗುಂಪಲ್ಲಿರೋದು. ನೋಡಿದ್ರೆ ಭಯ ಆಗಲ್ವೇನ್ರಿ? ಅಷ್ಟೊಂದು ಕ್ರೂರವಾಗಿ ಅಂದರೆ ಹೌದು, ಪ್ರಾಣಿ ದಯಾ ಸಂಘದವರಿಗೆ ಅಥವಾ ಪ್ರಾಣಿ ಪ್ರಿಯರಿಗೆ ಇದು ಸ್ವಲ್ಪ ಹಾರ್ಷ್ ಅನ್ನಿಸ್ಬೋದು ಈ ಪದಗಳು. ಬಟ್ ಹಿಂಗೆ ಒಟ್ಟೊಟ್ಟಿಗೆ ಹೋಗಿ ಅಟ್ಯಾಕ್ ಮಾಡಿಬಿಟ್ರೆ ಹೆಂಗ್ ಕತೆ? ಪೋಷಕರು ತಮ್ಮ ಮಗುವಿನೊಂದಿಗೆ ತಾವೇ ಬೆಂಗಾವಲನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ, ಅಂದರೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇದೊಂದು ಸ್ಯಾಂಪಲ್ ಅಷ್ಟೇ. ನಮ್ಮ ರಾಜ್ಯದಲ್ಲಿ ಈ ಥರ ಬೀದಿ ನಾಯಿಗಳ ಕಾಟ ವಿಪರೀತವಾಗಿದೆ. ಅದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಇವು ಅಟ್ಯಾಕ್ ಮಾಡಿಲ್ಲ, ಸದ್ಯ ಗುಂಪಾಗಿ ಬಂದಿದ್ದಾವೆ, ಚದುರು ಹೋಗಿದ್ದಾವೆ. ಬಟ್ ಬೆಂಗಳೂರಿನ ಸುತ್ತಮುತ್ತೆಲ್ಲ ನೋಡಿದಿರಿ, ಬೇಸಿಗೆ ರಜದಲ್ಲಿ ಅದರಲ್ಲೂ ಕೂಡ ನೋಡ್ತಾ ಇರ್ತೀರಿ, ಮಕ್ಕಳು ಮನೆ ಮುಂದೆ ಆಟ ಆಡ್ತಿರ್ತವೆ. ಈ ತೋಳಗಳು, ನರಿಗಳು ಮಾಂಸವನ್ನ ಎಳ್ದಾಡ್ಕೊಂಡು ತಿಂತಾವಲ್ಲ, ಕಿತ್ತಾಡ್ತಾವಲ್ಲ, ಹಂಗೆ ಕಿತ್ತಾಡಿದಾವೆ. ಇದು ನಿಜಕ್ಕೂ ಡೇಂಜರ್. ಇಲ್ಲಿ ಅಧಿಕಾರಿಗಳನ್ನು ನಾನು ಅವಾಗಲೇ ತಂದೆ ನೋಡ್ರಿ, ಸಂತಾನಹರಣ ಚಿಕಿತ್ಸೆ ಅಂತ, ಅಂದ್ರೆ ಅವು ಮರಿ ಹಾಕಬಾರ್ದು, ಗಂಡಾಗ್ಲಿ ಅಥವಾ ಹೆಣ್ಣಾಯಿ ಆಗಲಿ ಕರ್ಕೊಂಡೋಗಿ ಅದೊಂದು ಆಪರೇಷನ್ ಮಾಡಿಸ್ಕೊಂಡು ಕರ್ಕೊಬಂದು ಬಿಡಬೇಕು. ಅನಿಮಲ್ ಬರ್ತ್ ಕಂಟ್ರೋಲ್ ಅಂತಾನೆ ಇದೆ, ಅದಕ್ಕೆ ಅಂತಾನೆ ಕೋಟ್ಯಾಂತರ ರೂಪಾಯಿ ಬಡ್ಜೆಟ್ನಲ್ಲಿ ಇಡ್ತಾರ್ರಿ. ಅದನ್ನೆಲ್ಲ ನಾಯಿ ದುಡ್ಡು ತಿಂತಾರಲ್ಲ ಅಂತ ನನಗೆ ಆಶ್ಚರ್ಯ ಆಗೋದು, ಶೇಮ್ ಆಗೋದು. ನಾಯಿ ದುಡ್ಡು ಬಿಡಲ್ಲ ಅಂತ. ಅಲ್ಲಿ ನೋಡ್ರಿ, ಅಲ್ಲಿ ಈ ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ್ರೆ ಅಥವಾ ಮರಿ ಹಾಕದಲ್ಲೇ ಇರೋ ರೀತಿಯಲ್ಲಿ ಸಂತಾನಹರಣ ಚಿಕಿತ್ಸೆ ಆಗಿದ್ರೆ ಈ ಪ್ರಮಾಣದಲ್ಲಿ ನಾಯಿಗಳು ಎಲ್ಲಿ ಶೇಖರಣೆ ಆಗ್ತವೆ, ಎಲ್ಲಿಂದ ಬರ್ತವೆ? ಅವೇನ್ ಮೇಲಿಂದ ಮಳೆ ತರ ಉದುರುತ್ವ? ಇಲ್ವಲ್ಲ. ಸೊ ಇದು ಕಂಪ್ಲೀಟ್ ಆಗಿ ನಾಯಿಗಳ ಸಮಸ್ಯೆ ಅಲ್ಲ, ನಾಯಿಗಳ ದುಡ್ಡು ತಿಂತಾರೋ ಅಧಿಕಾರಿಗಳ ಸಮಸ್ಯೆ. ನೋಡಿ, ಇಲ್ಲಿ 1, 2, 3, 4, 5, 6 ಅಂತ ಲೆಕ್ಕ ಹಾಕೊಂಡ್ರೆ ಹತ್ತತ್ರ 10-11 ನಾಯಿಗಳು. ಅದ್ರಲ್ಲಿ ಯಾವುದೋ ಒಂದಕ್ಕೆ ಹೆಂಗ್ ಬೇಕಂಗೆ ಆಡ್ತು ಅಂದ್ಕೊಳ್ಳಿ, ಎಲ್ಲವೂ ಅಟ್ಯಾಕ್ ಮಾಡಿಬಿಡ್ತವೆ. ಒಂದು ನಾಯಿ ಅದ್ರ ಕಂಟ್ರೋಲಿಗೆ ಸಿಗದೆ ಯಾರ್ದೋ ಮೇಲೆ ಅಟ್ಯಾಕ್ ಮಾಡಕ್ ಹೋದ್ರೆ ಉಳ್ದವು ನಮಗೆ ಹಾಕ್ಬೇಕಪ್ಪ ಸುಮ್ಮನೆ ಹೋಗೋಣ ಅಂತ ಹೋಗಲ್ಲ, ಅವು ಎಲ್ಲವೂ ಅಟ್ಯಾಕ್ ಮಾಡಿಬಿಡ್ತವೆ. ಒಬ್ಬೊಬ್ಬರಿಗೆ ಅಥವಾ ಇಬ್ರು ಹೋಗ್ತಿದ್ರೆ ಬಗ್ಸಕ್ಕಾಗತ್ತಾ ಇಷ್ಟನ್ನ? ಈ ಜವಾಬ್ದಾರಿ ಯಾರು ತಗೊಳ್ಬೇಕು ಏನಪ್ಪ? ಎಸ್, ಈ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇರೋದ್ರ ಬಗ್ಗೆ ಅಥವಾ ಇದ್ರ ಬಗ್ಗೆ ನಿಮ್ ಗಮನಕ್ಕೆ ಬಂದಿದ್ರೆ, ನೀವು ಕೂಡ ನಾಯಿ ಕಚ್ಚಿಸ್ಕೊಂಡ ಸಂತ್ರಸ್ತರಲ್ಲಿ ಒಬ್ಬರಾಗಿದ್ರೆ ಖಂಡಿತವಾಗ್ಲೂ ಕರೆ ಮಾಡ್ಬೋದು, ಮಾತಾಡ್ಬೋದು. ನಿಮ್ಮ ಅಭಿಪ್ರಾಯ ಮತ್ತು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ? ರಾಜ್ಯ ಸರ್ಕಾರ ಎಲ್ಲಿ ಎಡುತ್ತಾ ಇದೆ? ಜಿಲ್ಲಾಡಳಿತಗಳು ಅಥವಾ ಪಾಲಿಕೆಗಳು ಎಲ್ಲಿ ಎಡುತ್ತಾ ಇದ್ದಾವೆ ಈ ಬೀದಿ ನಾಯಿಗಳ ಹಾವಳಿಯನ್ನು ತಡೆಯುವಲ್ಲಿ? ಡೆಫಿನೆಟ್ಲಿ ನೀವು ನಿಮ್ಮ ಒಂದು ಸೊಲ್ಯೂಷನ್ ಅನ್ನ ಕೂಡ ಕೊಡ್ಬೋದು, ಕರೆ ಮಾಡ್ಬೋದು. ದೃಶ್ಯಾವಳಿಯಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ, ಎಂಥವ್ರಿಗೂ ಕೂಡ ಹೆದರಿಕೆ ಆಗುತ್ತೆ. ನೀವು ಬೈಕಲ್ಲಿ ಹೋಗ್ತಾ ಇರ್ತೀರಿ ಸುಮ್ಮನೆ, ಅಥವಾ 4 ವೀಲರಲ್ಲೇ ಹೋಗ್ತಾ ಇದ್ರಿ ಅನ್ಕೊಳ್ಳಿ, ಬಿಡಲ್ಲ, ಬರ್ಸ್ಕೊಂಡು ಬಂದ್ಬಿಡ್ತವೆ. ಬೈಕಲ್ಲಿ ಹೋಗೋರ್ ಪಾಡಂತೂ ಕೇಳಕ್ಕೆ ಹೋಗ್ಬೇಡಿ. ಕಾಲನ್ನು ಎಳೆದು ಬೈಕು ಬಿದ್ದೋಗ್ಬೇಕು, ಬೈಕಲ್ಲಿ ಹೋಗ್ತಾ ಇರೋರು ಬಿದ್ದೋಗ್ಬೇಕು. ಆ ಥರದ ಒಂದು ಟಾರ್ಚರನ್ನು ಕೊಟ್ಟಾಕ್ಬಿಡ್ತವೆ. ಅದರಲ್ಲೂ ಬೇಸಿಗೆ ರಜೆ ಟೈಮ್ನಲ್ಲಿ ಮಕ್ಕಳು ಮನೆ ಮುಂದೆ ಆಟ ಆಡ್ಕೊಳ್ತಾ ಇದ್ರೆ ಎಳ್ದಾಡ್ಕೊಂಡು ತಿಂದಿದ್ದಾವೆ, ಕಚ್ಚಿದಾವೆ. ಬೆಂಗಳೂರಿನಲ್ಲೇ ಆಗಿತ್ತು. ನಾವು ಮೊನ್ನೆ ಅದಕ್ಕೆ ಒಂದು ಡಿಬೇಟ್ ಕೂಡ ಮಾಡಿದ್ವಿ, ಯಾರು ತಪ್ಪು ಇದು, ಎಲ್ಲಿ ಎಡವಟ್ಟಾಗ್ತಾ ಇದೆ ಅಂತ. ಆಮೇಲೆ ಈ ಪ್ರಾಣಿ ದಯಾ ಸಂಘದವರು, ಆಮೇಲೆ ಕೆಲವೊಬ್ರು NGOಗಳನ್ನ ಅಂತ ಮಾಡ್ಕೊಂಡಿರ್ತಾರೆ. ಎಲ್ಲ NGOಗಳು ಅಂತ ಹೇಳ್ತಾ ಇಲ್ಲ, ಕೆಲವೊಂದು NGOಗಳು ಹೆಸರಿಗೆ NGO, ನಾಯಿಗಳ ಹೆಸರಲ್ಲಿ ದುಡ್ಡು ಮಾಡ್ಕೊತಾ ಇರ್ತಾರೆ. ಅದಕ್ಕೆ ಬರೋ ದುಡ್ಡನ್ನು ಅವರವರ ಒಂದು ಗುಳುಮ್ ಸ್ವಾಹ ಅಂತಾರಲ್ಲ ಹಂಗೆ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಗೌರ್ಮೆಂಟ್ ತಲೆ ಕೆಡಿಸ್ಕೊಳ್ಳಲ್ಲ, NGOಗಳು ಅಂತ ಬರ್ತವೆ. ಕೆಲವೊಂದು NGOಗಳು ನಾನು ಹೇಳ್ತಾ ಇರೋದು ವಿಚಾರ ಸಿಂಪಲ್, ವ್ಯಾಕ್ಸಿನ್ ಹಾಕ್ಸಿ, ನಂಬರ್ 1. ಎರಡನೇದು ಸಂತಾನಹರಣ ಚಿಕಿತ್ಸೆ, ಅಂದರೆ ಮರಿ ಹಾಕ್ದೆಲ್ಲ ರೀತಿ ಒಂದು ಆಪರೇಷನ್ ಮಾಡಿ ಎಲ್ಲಿದ್ವು ಅಲ್ಲಿಗೆ ತಂದು ಬಿಟ್ಟೋದ್ರೆ ಮರಿ ಎಲ್ಲಿಂದ ಅವ್ರಿಗೆ ಬರ್ತಾವ್ರೆ? ಅವೇನು ಮೇಲಿಂದ ಉದುರ್ತಾವೇನ್ರಿ? ಓಕೆ, ಕರೆ ಮಾಡಿದವರೊಬ್ಬರು ಮಾತಾಡ್ಸೋಣ. ಶಾರದಾ ಅಂತ, ನಮಸ್ಕಾರ. ಕೇಳಲ್ಲಿ. ಹಲೋ ಮೇಡಮ್ ಅವ್ರಿ. ನಮಸ್ಕಾರ ರೀ, ಹೇಳ್ರಿ. ನಿಮ್ಮನ್ನ ನೋಡ್ಕೊಂತಾನೆ ಇವಾಗ ವಿಸ್ತಾರ ನ್ಯೂಸ್ ನಲ್ಲಿ ಫೋನ್ ಮಾಡಿದ್ವಿ. ನಮ್ಮೂರಲ್ಲಿ ತುಂಬಾ ನಾಯಿ ಇದಾವೆ. ನಮ್ಮ ಎಮ್ಮೆ ಕರುಗಳು ಎಮ್ಮೆ ಎಲ್ಲ ಕಡಿತಾ ಇದಾವ್ ಸರ್ ಮೇಡಮ್ ಅವ್ರೆ ಹಿಂದ್ಗಡೆ. ಯಾವ ಊರು? ಹಳ್ಳಿನಾ ನೀವು? ತುಂಬಾ 8-10 ಎಮ್ಮೆ ಕರುಗಳನ್ನೆಲ್ಲ ಎಳ್ಕಂತು ಅಷ್ಟು ತುಂಡಗಾಗಿ ಕಡ್ದು ಬೀಳಿಸ್ಕೊಂಡ್ಬಿಡ್ತಾವ್ ಕರುಗಳನ್ನ. ಕಚ್ಚಿ ತಿಂದು ಹಾಳ್ ಮಾಡಿ ಎಷ್ಟು ಇವತ್ತಿನ 2 ಎಮ್ಮೆ ಕರನ್ನ ಓಡೋಗಿ ಎಳ್ಕೊಂಡ್ ಬಂದ್ವಿ ಕಣ್ರಿ ಮೇಡಮ್ ಅವ್ರಿ. ಯಾಕೆ ಅಲ್ಲಿ ಪಾಲಿಕೆಯವರು ಅವ್ರು ಯಾರು ಸುತ್ತಮುತ್ತ ಬಂದು ಅದಕ್ಕೆ ಅಂತೆಲ್ಲ ಇರ್ತಾರಲ್ಲ, ಇದೇನೋ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರಂತಲ್ಲ, ಅದ್ಯಾವ್ದು ಮಾಡಿಲ್ವಾ? ಇಲ್ಲ ಮೇಡಮ್ ಅವ್ರಿ, ಏನು ಕಿವಿಗೆ ಹಾಕ್ತಾನಲ್ಲ. ಕಂಪ್ಲೇಂಟ್ ಮಾಡಿದೀರಾ ಯಾವಾಗ್ಲಾದ್ರೂ ಮುಂಚೆ ಊರ್ನವರೆಲ್ಲ ಸೇರ್ಕೊಂಡು? ಇಲ್ಲ, ಯಾರು ಬಂದಿಲ್ಲ. ನಾವೇ ಬರೀ
ಒಳದೇ ಆಗ್ಬಿಟ್ಟಿದೆ. ಕರು ಎಮ್ಮೆ ಕರು ಇಲ್ಲ ಅಂದ್ರೆ ಹಾಲ್ ಕೊಡಲ್ಲ. ಹಾ 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 ಇದೊಂದು ಕಷ್ಟ ಅಂದ್ರೆ ಹೇಳ್ಬಾರ್ದು, ಯಾರು ಇಲ್ಲ, ಈ ಪ್ರಾಬ್ಲಮ್ ಕೇಳಿಸ್ಕೊಂಡಿದೀವಿ ನಾವು. ಈ ನೀವು ದನ ಅಥವಾ ಕರುನ ಮೇಲಿಗೆ ಕಟ್ಟಾಕ್ದಾಗ ಅದ್ರ ಕರುಗಳು ಅದ್ರ ಜೊತೆ ಇರುತ್ತವೆ, ಇವೆಲ್ಲಿಂದಲ್ಲ ಒಂದೊಂದು ಟೀಮ್ ಮಾಡ್ಕೊಂಡ್ ಬರ್ತವೆ, ಗುಂಪಾಗಿ ನಾಯಿಗಳು ಕರುಗಳನ್ನ ಎಳ್ದಾಡ್ ತಿಂತವೆ, ದೊಡ್ಡವಾದ್ರೆ ಹಾಯ್ ಬಿಡುತ್ತವೆ ಅಥವಾ ನುಗ್ಗುತ್ತವೆ ಅನ್ಕೊಂಡ್ ಕರುಗಳನ್ನ ಇವು ಟಾರ್ಗೆಟ್ ಮಾಡ್ತವೆ ಅಲ್ವಾ? ಮಾಡ್ತಿರೋದು ಏನ್ ಮಾಡೋದು ಅನ್ಸ್ಬಿಟ್ಟಿದೆ. ಬಟ್ ಅವು ಸಾಮಾನ್ಯ ಊರೊಳಗ್ ಸಾಕಿರೋವಿರಲ್ಲ, ಹೊರಗಡೆಯಿಂದಲೇ ಒಂದೊಂದು ಗುಂಪು ಬರುತ್ತವೆ. ಅದಕ್ಕೆ ಏನಾರೇ ಬಲೆ ಗಿಲೆ ಹಾಕಿ ಔಷಧಿನೋ ಏನ್ ಕೊಡ್ತಾರೆ ಅಂತ ನಿಮ್ ಮುಂದೆ ಸಹಾಯ ಕೇಳ್ಕೊಂಡ್ವಿ. ನೋಡೋಣ ಇರಿ, ದಾವಣಗೆರೆಯಿಂದ ಕರೆ ಮಾಡಿದಿರಿ, ನಿಮ್ ಜಿಲ್ಲಾಡಳಿತದವ್ರು ಏನ್ ನಿರ್ಧಾರ ತಗೊಳ್ತಾರೆ ಅಂತ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ದೀಪಕ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ ತುಮಕೂರಿನಿಂದ. ನಮಸ್ಕಾರ. ಹಲೋ ದೀಪಕ್ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ. ಆ್ಯಕ್ಚುಲಿ ಈಗ ಒಬ್ರು ಏನು ಕರೆ ಮಾಡಿ ಮಾತಾಡಿದ್ರು ದಾವಣಗೆರೆಯಿಂದ ಶಾರದಾ ಅಂತ, ಇಟ್ಸ್ ಆ್ಯಕ್ಚುಲಿ ರೈಟ್. ಹಳ್ಳಿಗಳ ಕಡೆ ಈ ಪೇಟೆಗಳ ಕಡೆ ಏನಾಗ್ತಾ ಇದೆ ಗೊತ್ತಾ, ಮನುಷ್ಯರನ್ನ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಬಟ್ ಹಳ್ಳಿಗಳ ಕಡೆ ಹಂಗಾಗ್ತಾ ಇಲ್ಲ. ಒಂದೊಂದು ಗುಂಪು ಅಪ್ಪ ಅವುಗಳನ್ನ ನೋಡಿದ್ರೆ ಭಯ ಆಗ್ಬಿಡುತ್ತೆ. ಅವು ಒಂದು ರೀತಿ ತೋಳಗಳ ರೀತಿಯಲ್ಲಿ ಅವನ್ ತಿಂದು ಪೂರ್ತಿ ಏನು ಒಣಗೋಗಿರಲ್ಲ, ಚೆನ್ನಾಗಿ ತಿಂದು ದಷ್ಟಪುಷ್ಟವಾಗಿರ್ತವೆ. ಮನುಷ್ಯರನ್ನ ಟಾರ್ಗೆಟ್ ಮಾಡಲ್ಲ, ಕೆಲವೊಂದು ಪ್ರಾಣಿಗಳನ್ನ, ಅದರಲ್ಲೂ ಈ ಎತ್ತು, ಹಸು, ಎಮ್ಮೆ ಇಂಥವನ್ನಲ್ಲ, ಕರುಗಳನ್ನ, ಎಮ್ಮೆ ಕರು ಇಂಥವುಗಳನ್ನ ಟಾರ್ಗೆಟ್ ಮಾಡಿ ಕೊಂದು ಮಾಂಸನ ಅಲ್ಲೇ ರೋಡ್ನಲ್ಲಿ ಎಳ್ದಾಡ್ಕೊಂಡು ತಿಂದು ಗದ್ದೆ ಬೈಲಿನಲ್ಲಿ ನೋಡಬಾರ್ದು ಕೆಟ್ಟ ಕಣ್ಣಲ್ಲಿ, ಆ ರೀತಿ ಮಾಡಿಬಿಟ್ಟಿರ್ತವೆ. ಬಟ್ ಇವಕ್ಕೆಲ್ಲ ಕಡಿವಾಣ ಹೆಂಗೆ ಅಂದರೆ ಅಗೇನ್ ಪಾಲಿಕೆಯವರೇ ತಗೊಳ್ಬೇಕು ನಿರ್ಧಾರವನ್ನ, ಅಧಿಕಾರಿಗಳೇ ತಗೊಳ್ಬೇಕು. ಅಧಿಕಾರಿಗಳು ಬಂದು ನೀವು ಬಲೆ ಹಾಕಿ ಹಿಡೀರಿ ಅಂತ ಅಲ್ಲ ರೀ, ಅದಕ್ಕೆ ಅಂತ ಜನ ಇಲ್ವೇನ್ರಿ? ಜಯರಾಮ್ ಅಂತ ಕರೆ ಮಾಡಿದ್ದಾರೆ ರಾಮನಗರದಿಂದ, ಮಾತಾಡ್ಸೋಣ. ನಮಸ್ಕಾರ. ಮೈಗನಹಳ್ಳಿ ರಾಮನಗರ ತಾಲೂಕು ಮೈಗನಹಳ್ಳಿ. ಆಯ್ತು ಸರ್, ನಿಮ್ಮೂರಲ್ಲೂ ನಾಯಿ ಪ್ರಾಬ್ಲಮ್ಮಾ? ಅಯ್ಯೋ, ನಾಯಿಗಳು ಏನು ವಸಿ ಇಲ್ಲ ಮೇಡಮ್ ಅವರೇ. ಬೆಂಗಳೂರಲ್ಲಿ ನಾಯಿ ಹಿಡಿತಾರಲ್ಲ ಎಲ್ಲ ತಗೊಬಂದು ನಮ್ದು ಮೈನ್ ರೋಡ್ ಬಿಡದಿಯಿಂದ ಮುಂದೆ ನಮ್ಮ ಊರು ಎಲ್ಲ ತಂದು ಬಿಟ್ಬಿಡ್ತಾರೆ. ಸರಿಯಾಗಿ ಒಂದು 500 ಅವೇ. ರಾಸ್ತಾಗಿ ಇಲ್ಲಿ ಕಾಫಿ ಡೇಗಳು ಮಾಡವ್ರೆ, ಅದೆಲ್ಲ ತಗೊಂಡು ವೇಸ್ಟೇಜ್ ಎಲ್ಲ ಹಾಕ್ತಾರೆ. ತಿನ್ಬಿಟ್ಟು ಅವ್ನ ಏನಾರ ಅರ್ಕಕ್ ಹೋಯ್ತಿದ್ರೆ ಅವು ಮೇಲೆ ಬೀಳಾಕ್ ಬರ್ತವೆ. ಈ ಪಂಚಾಯತಿ ಅವರು ಯಾರು ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಬಟ್ ಹಂಗಲ್ವಲ್ಲ, ಈ ನಾಯಿಗಿನ ಹಿಡಿದ್ರು ಕೂಡ ಈಗ ಒಂದು ರೂಲ್ಸ್ ಬಂದ್ಬಿಟ್ಟಿದೆ, ಅವಕ್ಕೆ ಆಪರೇಷನ್ ಮಾಡಿ ವಾಪಸ್ ಅಲ್ಲಿಗೆ ತಗೊಂಡೋಗ್ಬಿಡ್ಬೇಕು, ಅದೇ ಏರಿಯಾಕ್ಕೆ, ಪಕ್ಕದ ಏರಿಯಾಕ್ಕೂ ಬಿಡಂಗಿಲ್ಲ ಅಂತ ಏನೋ ರೂಲ್ಸ್ ಮಾಡಿದಲ್ಲ, ನಿಮ್ಮೂರಿಗೆ ಹೆಂಗ್ ತಂದು ಬಿಡ್ತಾ ಇದಾರೆ? ಅಯ್ಯೋ, ರಾತ್ರಿ ಹೊತ್ತು ತಗೊಬಂದು ಬಿಟ್ಬಿಡ್ತಾರೆ ಮೇಡಮ್ ಅವರೇ. ಯಾರಿಗೆ ಗೊತ್ತಿರ್ತದೆ? ನಾಯಿಗಳು ಹೊಸ ನಾಯಿಗಳು ಇರ್ತವೆ ಇಲ್ಲಿ, ಹಳೆ ನಾಯಿಗಳು ಎಲ್ಲ ಸ್ವಲ್ಪ ರೂಢಿ ಆಗಲ್ಲ, ಅವೇನಾಗಲ್ಲ. ಈ ಹೊಸವು ಬರ್ತಾವಲ್ಲ ಅವು ಮ್ಯಾಲೆ ಬರ್ತವೆ. ಅವು ಏನ್ ಹೊಸಿ ಇಲ್ಲ ನಾಯಿ ನಮ್ಮ ಸುತ್ತಮುತ್ತ ಇಲ್ಲಿ ನಮ್ಮ ಊರ ಹತ್ರ. ಎಲ್ಲಿ? ರಾಮನಗರದಲ್ಲಿ ಎಲ್ಲಿ ನೀವು? ರಾಮನಗರ ಅಂದ್ರೆ ಇಲ್ಲಿ ಮೈಗನಹಳ್ಳಿ ಬಿಡದಿ ಇದಲ್ಲ, ಬಿಡದಿಯಿಂದ 5 ಕಿಲೋಮೀಟರ್ ಮುಂದೆ ನಮ್ದು ಮೈನ್ ರೋಡೇನೆ. ನಾಯಿ ಹಿಡಿಯೋರು ಬೆಳಗ್ಗೆ ಏನ್ ಬರಲ್ಲ ಹಂಗಾರೆ ನಿಮ್ಮೂರ್ ಕಡೆಗೆ? ಇಲ್ಲ ಬರೋದಿಲ್ಲ, ಅಲ್ಲೆಲ್ಲ ಹಿಡ್ಕೊ ಬಂದು ಇಲ್ಲಿ ಬಿಟ್ಬಿಡ್ತಾರೆ. ಇದನ್ನ ಏನೋ ಅವ್ರು ಯಾರೋ ಸಂಬಂಧಪಟ್ಟವ್ರಿಗೆ ನೀವು ಒಂದು ಇನ್ಫಾರ್ಮ್ ಮಾಡಿದ್ರೆ. ಇಲ್ಲ, ಇದು ಸೀರಿಯಸ್ ಇಶ್ಯೂನೇ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಜಯಣ್ಣ ಅಂತ ಹಾಸನದಿಂದ ಒಬ್ರು ಕರೆ ಮಾಡಿದ್ದಾರೆ. ಜಯಣ್ಣ ಅವರೇ ನಮಸ್ಕಾರ. ಹೇಳಿ, ಹಾಸನದಲ್ಲೂ ಬೀದಿ ನಾಯಿ ಪ್ರಾಬ್ಲಮ್ಮಾ? ಬೀದಿ ನಾಯಿ ಪ್ರಾಬ್ಲಮ್ ಮೇಡಮ್ ಅವರೇ. ಏನ್ ಮಾಡೋದು, ಹುಡುಗಳ್ನೆಲ್ಲ ಕಚ್ಚುತ್ತವೆ, ಓಡಾಡಂಗಿಲ್ಲ, ಮಕ್ಳು ಕಚ್ಚುತ್ತವೆ, ಸಣ್ಣ ಹುಡುಗರು ಆಚೆಗೆ ಬಿಡಂಗಿಲ್ಲ. ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮನೇಲೂ 2 ಚಿಕ್ಕ ಮಕ್ಳಿದಾವೆ. ಆಚೆಗೆ ಬಿಡ್ದಂಗ್ ನಾವು ನೋಡ್ಕೊಂತ ಇದೀವಿ. ಕಸನೆಲ್ಲ ಇಲ್ಲೆಲ್ಲ ಸುರಿದೋಗ್ತಾರೆ. ಹಾಗಾದ್ರೆ ಏನೇನಾದ್ರು ಸುರಿದೋಗೋದ್ರಿಂದ ಎಲ್ಲ ತಿನ್ನಕ್ ಬರ್ತವೆ. ಈ ಚಿಕನ್ ಅಂಗಡಿ ಇಟ್ಕೊಂಡವ್ರಲ್ಲ, ವೇಸ್ಟ್ ತಂದು ಬೀದಿಲಿ ಹಾಕೋಗ್ಬಿಡ್ತಾರೆ. ದೊಡ್ಡ ನಾಯಿ ಮೇಲೆ ಪ್ರೀತಿ ಇರೋರ್ ತರ ಅವ್ ಮಾಂಸದ ರುಚಿ ನೋಡಿರ್ತಾವ, ಹಸಿ ಮಾಂಸದ ರುಚಿನ ಮಕ್ಳ ಮೇಲೆ ಅಟ್ಯಾಕ್ ಮಾಡ್ತವೆ, ಕರುಗಳ ಮೇಲೆ ಅಟ್ಯಾಕ್ ಮಾಡ್ತವೆ. ಹೌದು ಅಲ್ವಾ? ಓಕೆ, ನೋಡೋಣ ಇರಿ, ಆಯಾ ಜಿಲ್ಲಾಡಳಿತಗಳು ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ತಾರೆ ಅಂತ. ಇದು ಸೀರಿಯಸ್ ಇಶ್ಯೂ ರೀ. ಮಳೆ, ಪ್ರವಾಹ, ಬರಗಾಲ ಅಂತ ಹೆಂಗ್ ಕನ್ಸಿಡರ್ ಮಾಡ್ತಿರೋ ಇವನು ಹಂಗೆ ಕನ್ಸಿಡರ್ ಮಾಡ್ಬೇಕು. ಇವೇನೋ ಹಿಂಗ್ ಕಚ್ಬಿಟ್ಟು ಹೋಗಲ್ಲ, ಜೀವಗಳನ್ನೇ ತೆಗ್ದಿದಾವೆ. ಜಿಲ್ಲಾಡಳಿತಗಳು ಇನ್ ಮುಂದಕ್ಕಾದ್ರೂ ಕ್ರಮ ತಗೊಳ್ತಾ ಕಾದ್ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಏನ್ ಸಮಾಚಾರದಲ್ಲಿ ನಾವು ನೋಡಿದಂತಹ ಸುದ್ದಿ. ಹಾಗೇನ್ ನಾಳೆ ಬರ್ತೀನಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನೋಡೋಣ ಅಂತ ಹೇಳ್ತಾ ತಕ್ಷಣಕ್ಕೆ ಹೋಗಿ ಬರ್ತೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.